ನಮ್ಮ ಚೈಲ್ಡ್ಹುಡ್ನ ನೆನ್ಪು ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಅದು ದಿಲ್ ಪಸಂದ್. ಮನೇಲೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1 ಟೇಬಲ್ ಸ್ಪೂನಷ್ಟು ಈಸ್ಟ್, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಬೆಚ್ಚಗಿರೋ ಅಂಥ ನೀರು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಬಿಟ್ಬಿಡಬೇಕು. 5 ನಿಮಿಷದ ನಂತರ ನಾವು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಉಗುರು ಬೆಚ್ಚಗಿರೋಂಥ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಮೇಲಿಂದ ಬೆಣ್ಣೆ ಹಚ್ಚಿ ನಂತರ ಚೆನ್ನಾಗಿ ನಾದ್ಬಿಟ್ಟು 1 ಗಂಟೆ ನಾವು ಇದನ್ನು ಸೈಡಲ್ಲಿ ಇಟ್ಬೇಡ. 1 ಗಂಟೆ ನಂತರ ನೋಡಿ ಈ ರೀತಿ ರೈಸ್ ಆಗಿರುತ್ತೆ, ಡಬಲ್ ಆಗಿರುತ್ತೆ. ಆನಂತರ ಇದನ್ನು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ಪಕ್ಕಕ್ಕೆ ಇಟ್ಕೊಂಡು ದಿಲ್ ಪಸಂದ್ಗೆ ಫಿಲ್ಲಿಂಗ್ಗೋಸ್ಕರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಟೂಟಿ ಫ್ರೂಟಿ, ಒಣ ದ್ರಾಕ್ಷಿ, ಸಕ್ಕರೆ, ಏಲಕ್ಕಿ ಪುಡಿ, ಬೆಣ್ಣೆ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ರೆಡಿ ಆದ ನಂತರ ಲಾಸ್ಟಲ್ಲಿ ಇದಕ್ಕೆ ಕಲರ್ಗೋಸ್ಕರ ನಾನು ಸ್ವಲ್ಪ ಇಲ್ಲಿ ಟೂಟಿ ಫ್ರೂಟಿನೇ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಚೆರೀಸ್ ಹಾಕೋಬೋದು. ನಂತರ ಒಂದು ದೊಡ್ಡ ಉಂಡೆ ತೊಗೊಂಡು ಅಗಲವಾಗಿರುವಂಥ ಚಪಾತಿ ರೀತಿಯಲ್ಲಿ ಲಟ್ಸ್ಕೋಬೇಕು. ಯಾವ ಟ್ರೈನಲ್ಲಿ ಬೇಕ್ ಮಾಡ್ತಿದ್ವೋ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿ 1 ಲೇಯರ್ನ ಇದೆ ಹಾಕಿ ನಂತರ ಮಾಡಿಟ್ಕೊಂಡಿರುವಂಥ ಫಿಲ್ಲಿಂಗ್ನ ಪೂರ್ತಿಯಾಗಿ ಹಾಕಿ ಮತ್ತು ಅದರ ಮೇಲೆ ಇನ್ನೊಂದು ಲೇಯರ್ನ ಕ್ಲೋಸ್ ಮಾಡಿ ಎಲ್ಲ ಕಡೆನೂ ಸೀಲ್ ಮಾಡ್ಕೊಂಡು ನಂತರ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಚ್ಚಿ ಸ್ವಲ್ಪ ಗಸಗಸೆ ಸ್ಪ್ರಿಂಕಲ್ ಮಾಡಿ ಇದನ್ನು 180 ಡಿಗ್ರಿ ಸೆಂಟಿಗ್ರೇಡಲ್ಲಿ 15ರಿಂದ 20 ನಿಮಿಷದಲ್ಲಿ ಬೇಕ್ ಮಾಡಿ ತೆಗೆದ್ರೆ ಆಯಿತು. ಕ್ರಿಸ್ಪಿಯಾಗಿರುವಂಥ ರುಚಿಯಾಗಿರುವಂಥ ದಿಲ್ ಪಸಂದ್ ರೆಡಿ ಆಗುತ್ತೆ.